Hey guys, welcome back to my channel Soulful Tarot. ಇವತ್ತಿನ ಟಾಪಿಕ್ ಬಂದು ಝೋಡಿಯಾಕ್ ಸೈನ್ ಲೀಬ್ರಾ ತುಲಾ ರಾಶಿಯವರ ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ತಗೊಳ್ಳಿ. ನೋಡೋಣ ತುಲಾ ರಾಶಿಯವರ ಲವ್ ಲೈಫ್ ರೀಡಿಂಗ್ ಹೇಗಿದೆ ಮಾರ್ಚ್ ಮಂತ್. ಗೈಸ್, ಯಾರು ನೋಡ್ತಾ ಇದ್ದೀರಾ, ನೀವಾಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅವರು ಡಿಫೈನ್ಡ್ ಫೀಲ್ ಮಾಡ್ಕೊತ ಇದ್ದಾರೆ. ನನ್ನ ಕೈಲಿ ಏನೂ ಆಗಲ್ಲ, ನಾನೇ ಮಾಡಬೇಕು, ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅನ್ನೋ ಥರ ಡಿಫೈನ್ ಮಾಡ್ಕೊತ ಇದ್ದಾರೆ. ಆ್ಯಂಡ್ ಆ ಪರ್ಸನ್ ಏನು ಏನು ಮಾಡೋಕ್ಕೆ ಆಗೋದಿಲ್ಲ ಅಂತ ಸಿಚುವೇಶನ್ ಅಲ್ಲಿ ಇದ್ದಾರೆ. ಆ ಪರ್ಸನ್ ಹಾರ್ಡ್ ವರ್ಕ್ ತೋರಿಸ್ತಾರೆ, ಏನಕ್ಕೆ ಈ ರಿಲೇಶನ್ಶಿಪ್ನ ನಾನು ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು, ಬಟ್ ಹಾರ್ಡ್ ವರ್ಕ್ ತೋರಿಸ್ತಾರೆ, ಮತ್ತೆ ಅವರೇ ಡಿಫೈನ್ ಮಾಡ್ಕೊತಾರೆ. ಮತ್ತೆ ಅವ್ರಿಗಾಗ್ಲಿ ಮೇ ಬಿ ನಿಮ್ಗೆ ಆಪ್ಷನ್ಸ್ ಇದೆ ಅಂತ ಅನ್ಸುತ್ತೆ, ಇಲ್ಲಿ ಆಪ್ಷನ್ಸ್ ಇದೆ, ಬಟ್ ಸ್ಟಿಲ್ ನೀವು ಆ ಪರ್ಸನ್ ಕಡೆ ಫೋಕಸ್ ಮಾಡ್ತಾ ಇಲ್ಲ. ನೀವು ಯಾರು ನೋಡ್ತಾ ಇದ್ದೀರಾ, ಸಾರಿ, ಆ ಪರ್ಸನ್ ಯಾರಿದ್ದಾರೆ ಅವರಿಗೆ ಆಪ್ಷನ್ಸ್ ಅನ್ನೋದು ತುಂಬಾ ಇದೆ, ಬಟ್ ಅವ್ರಿಗೆ ಆ ಆಪ್ಷನ್ಸ್ ಯಾವುದು ಬೇಡ. ಬಟ್ ಒಂದನ್ನ ಅವ್ರ ಲೈಫ್ ಮೇಲೆ ಕಾನ್ಸಂಟ್ರೇಷನ್, ಈ ಲವ್ ಮೇಲೆ, ಈ ಲವ್ ಬೇಕು ಅವರಿಗೆ, ಬಟ್ ಸ್ಟಿಲ್ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಡಿಫೈನ್ ಮಾಡ್ಕೊತಾ ಇದ್ದಾರೆ ಅವ್ರ ಮೇಲೆ ಅವರು. ಬಟ್ ಅವ್ರಿಗೆ ತಲೆನೇ ಓಡ್ತಾ ಇಲ್ಲ, ನ್ಯೂ ಬಿಗಿನಿಂಗ್ ಮಾಡಬೇಕು. ಬಟ್ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಒಂದು ಸಡನ್ ಆಗಿ ಗೊತ್ತೇ ಇಲ್ದಿರ ಒಂದು ದೊಡ್ಡ ಜಗಳ ಅಂತ ನಿಮ್ಮಿಬ್ರು ಮಧ್ಯದಲ್ಲಿ ಇಂತ ಇರ್ಬೋದು. ಕ್ಲಾರಿಫೈ ಮಾಡೋಣ ಕಾರ್ಡ್ಸ್. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್. ಕನ್ಯಾ ರಾಶಿ ಮಾರ್ಚ್ ಮಂತ್.